ಹಾಯ್ ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಅವರು ಸಮಯದ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ. ಹೃದಯದ ಸಮಾಧಾನವೇ ಗಡಿಯಾರ ಆಗಬೇಕು. ಹೌದು, ಅವರ ಪ್ರಕಾರ ನಾನು ಕ್ರಿಕೆಟ್ ಆಟವನ್ನು ಅಭ್ಯಾಸ ಮಾಡುವಾಗ ನಾನು ಎಂದಿಗೂ ಗಡಿಯಾರವನ್ನು ನೋಡುತ್ತಿರಲಿಲ್ಲ. ಪ್ರಾಕ್ಟೀಸ್ ಮಾಡುತ್ತಾ 3 ಗಂಟೆಯಾಯಿತು, 4 ಗಂಟೆಯಾಯಿತು, ಹೀಗಾಗಿ ನಿಲ್ಲಿಸಬೇಕು ಎಂದು ನಾನು ಯಾವತ್ತೂ ಯೋಚಿಸಲಿಲ್ಲ. ಏಕೆಂದರೆ ಕ್ರಿಕೆಟ್ ನನ್ನ ಪ್ಯಾಷನ್. ಕ್ರಿಕೆಟ್ ಒಂದೇ ನನ್ನ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಎಂದು ನನಗನಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯನು ತನಗಿಷ್ಟವಾದ ಕೆಲಸಕ್ಕೆ ಶ್ರಮ ಹಾಕುವಾಗ ಗಡಿಯಾರವನ್ನು ನೋಡಬಾರದು. ಅವನ ಹೃದಯವೇ ಗಡಿಯಾರ ಆಗಬೇಕು. ಯಾವಾಗ ಸಮಾಧಾನ ಆಗುತ್ತದೆಯೋ ಅಲ್ಲಿಯವರೆಗೂ ಶ್ರಮ ಹಾಕಬೇಕು. ಹೃದಯಕ್ಕೆ ಆಗುವ ಸಮಾಧಾನವೇ ನಿಜವಾದ ಗಡಿಯಾರ ಆಗಬೇಕು. ಯಾರೇ ಆದರೂ ಉತ್ತಮ ಮನುಷ್ಯ ಆಗಬೇಕು ಎಂದರೆ ನಿನ್ನೆಗಿಂತ ಇವತ್ತು ಹೆಚ್ಚು ಕಲಿಯಬೇಕು. ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಕೆಲವು ನಿರೀಕ್ಷೆಗಳನ್ನು ಇಟ್ಟಿಕೊಂಡು ಹೊರಡಬೇಕು. ಆ ನಿರೀಕ್ಷೆಗಳನ್ನು ಮುಟ್ಟಲು ಪರಿಶ್ರಮ ಪಡಬೇಕು. ಆಗ ಮನೆಗೆ ಹಿಂತಿರುಗುವಾಗ ಕೆಲವು ಅನುಭವಗಳು ನಮ್ಮ ಜೊತೆಗೆ ಬರುತ್ತವೆ. ಅದೇ ಅನುಭವಗಳು ನಮ್ಮನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡುತ್ತವೆ. ಪ್ರತಿದಿನ ಸಿಗುವ ಇಂತಹ ಅನುಭವಗಳು ನಮಗೆ ಏನಾದರೂ ಒಂದು ಕಲಿಸುತ್ತಿರುತ್ತವೆ. ಇವುಗಳನ್ನು ಕಲಿತು ಮುನ್ನಡೆದರೆ ಜೀವನದಲ್ಲಿ ಖಂಡಿತವಾಗಿ ನಾವು ಏನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಅದ್ಭುತವಾದ ಮಾತನ್ನ ಸಮಯದ ಬಗ್ಗೆ ಹೇಳಿದ್ದಾರೆ.